ಎಲ್ಲ ಚೆನ್ನಾಗಿದ್ದಾಗ ನಾವು ಜಿಜ್ಞಾಸುಗಳು, ನಾವು ದೇವರ ಅಸ್ತಿತ್ವದ ಬಗ್ಗೆನೇನೋ ನಮ್ಮಲ್ಲಿ ಆದ ಮಾರ್ಗ ಹುಡುಕೊಳ್ತೀವಿ, ನಮಗೆ ಪ್ರಶ್ನೆಗಳಿದ್ದಾವೆ ಅನ್ನೋದು ಬೇರೆ. ಸಂಕಟದಲ್ಲಿದ್ದಾಗ ದೇವರ ಮುಂದೆ ನಿಂತಾಗಿನ ಭಾವನೆಯೇ ಬೇರೆ. ಅದಾದ ನಂತರ ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬರಬೇಕು ಅಂದಾಗ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು. ಕನ್ನಡ ನುಡಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ತುಳುನಾಡಿನಲ್ಲಿ ಕನ್ನಡ ನುಡಿ ಹಬ್ಬ ಆ್ಯಕ್ಚುಲಿ 23ನೇ ತಾರೀಕು ನಾಳೆಯ ಕಾರ್ಯಕ್ರಮವನ್ನು ಒಪ್ಕೊಂಡಿದ್ದು, ಆನಂತರ ಏಕಾಏಕಿ ವಿಧಾನಸಭಾ ಚುನಾವಣೆಗಳ ರಿಸಲ್ಟು ಅನ್ನುವ ಕಾರಣಕ್ಕಾಗಿ ಒಂದು ದಿವಸ ಮಿಥುನ್ ಅವರು ನೀವು ಹಿಂದಿನ ದಿವಸನೇ ಬನ್ನಿ ಅಂದರು. ನಾನು ಹಿಂದಿನ ದಿವಸ ಆಯ್ತು ಹೋಗಿ ಬಂದ್ರಾಯ್ತು ಅನ್ನುವಾಗ ನನಗೆ ಒಂದು ಕಲ್ಪನೆ ಬರಲಿಲ್ಲ, ಲಕ್ಷ್ಮೀಶ್ ತೋಳ್ಪಾಡಿ ಅವರ ಜೊತೆಗೆ KP ರಾಯರ ಜೊತೆಗೆ ನಾನು ವೇದಿಕೆ ಹಂಚ್ಕೊಳ್ಬೇಕಾಗಿ ಬರುತ್ತೆ ಅಂತ. ಅದರ್ವೈಸ್ ನಾನು ಈ ಧಾರ್ಷ್ಟ್ಯ ತೋರಿಸ್ತಾ ಇರಲಿಲ್ಲ. ನನಗೆ ಈ ವೇದಿಕೆಯ ಮೇಲಿರುವವರ ಪೈಕಿ ನಳಿನ್ ಕುಮಾರ್ ಕಟೀಲ್ರು, ಭೋಜೇಗೌಡರು ಆವಾಗವಾಗ ವೃತ್ತಿ ಕಾರಣಗಳಿಗಾಗಿ ಸಿಗ್ತಾ ಇರ್ತಾರೆ. ಲಕ್ಷ್ಮೀಶ್ ತೋಳ್ಪಾಡಿ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಮಾತುಗಳನ್ನು ಇದೇ ರೀತಿ ನಾನು ಹಿಂದ್ಗಡೆ ಕೂತ್ಕೊಂಡು ಕೇಳ್ತಾ ಇರ್ತೀನಿ. ಒಂದು ರೀತಿ ನದಿ ಹರಿದಂತೆ ಮಾತನಾಡ್ತಾ ಹೋಗುವ ಅವರ ಶೈಲಿ ನನಗೆ ಬಹಳ ಇಷ್ಟ. ಅವರ ಎದುರಿಗೆ ನಿಂತ್ಕೊಂಡು ನಾನೇನೋ ಮಾತಾಡ್ಬೇಕಾ, ನನ್ನ 4 ಮಾತುಗಳನ್ನು ಹೇಳಬೇಕಾಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಾತನಾಡಬೇಕಾಗಿದೆ. ನುಡಿ ಹಬ್ಬ ಒಂದು ದೇವಸ್ಥಾನದಿಂದ ನಡೆಸಲ್ಪಡ್ತಾ ಇರುವ ಕನ್ನಡ ಶಾಲೆ ಹೇಗಿದೆ ಅನ್ನೋದನ್ನು ನಳಿನ್ ಕುಮಾರ್ ಕಟೀಲ್ರು ಹೇಳಿದ್ರು. ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದವರು ಕನ್ನಡ ಉಳಿಸುವುದರ ಬಗ್ಗೆ ಮಾತನಾಡಿದ್ರು ಮತ್ತು ಅದಕ್ಕೆ ಸರ್ಕಾರ ಹೆಂಗೆ ಸಹಕಾರ ಕೊಡ್ತಿಲ್ಲ ಅನ್ನೋದರ ಬಗ್ಗೆ ಮಾತನಾಡಿದ್ರು. ಇದೊಂದು ಆಶ್ಚರ್ಯ. ಇದು ಭಾಷೆ, ಸಂಸ್ಕೃತಿ, ನಮ್ಮತನ, ವೈವಿಧ್ಯತೆ ಇವೆಲ್ಲವನ್ನು ಉಳಿಸೋದಕ್ಕೆ ಸರ್ಕಾರಗಳೇನೋ ಸಹಾಯ ಮಾಡ್ತವೆ ಅನ್ನೋದೇ ಒಂದು ದೊಡ್ಡ ಭ್ರಮೆ. ಸರ್ಕಾರಗಳಿಗೆ ಅವಳನ್ನು ಉಳಿಸ್ಕೊಳ್ಳೋದೇ ದೊಡ್ಡದಾಗಿದೆ, ಅವ್ರು ಉಳಿಸ್ಕೊಳ್ಳೋದೇ ಸಾಕಾಗಿದೆ. ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಭಾಷೆ ಉಳಿದಿದೆ ಅಥವಾ ಬೆಳೆದಿದೆ ಅನ್ನುವಂಥ ತಪ್ಪು ಕಲ್ಪನೆ ಖಂಡಿತವಾಗಿಯೂ ನನಗಂತೂ ಇಲ್ಲ. ಭಾಷೆ ಉಳಿದಿದ್ರೆ ಅದು ಜನಸಾಮಾನ್ಯರಿಂದ ಮಾತ್ರ. ಕಳೆದ ವಾರ ನಾನು ನನ್ನ ಊರಿಗೆ ಹೋಗಿದ್ದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ ಛಬ್ಬಿ ಅಂತ ಹಳ್ಳಿ. ಮನೇಲೇನೋ ಒಂದು ಪೂಜೆ ಇತ್ತು. ನಮ್ಮೂರಿನ ಕೆಲವು ಅಂದರೆ ನಾನು ಚಿಕ್ಕವನಿದ್ದಾಗ ನನ್ನನ್ನು ಎತ್ತಿ ಆಡಿಸಿದಂಥ ಆ ವಯಸ್ಸಿನವ್ರು ಒಂದಷ್ಟು ಜನ ನಮ್ಮ ಮನೆಗೆ ಬಂದು ಮಾತಾಡ್ತಾ ಕೂತ್ಕೊಂಡಿದ್ರು. ಅವರ ಜೊತೆಗೆ ಮಾತಾಡ್ತಾ ನಾನು ಗಮನಿಸಿದ ಒಂದು ಅಂಶ ಅಂದರೆ, ಅವರು ಬಳಸ್ತಾ ಇದ್ದ ಎಷ್ಟೊಂದು ಶಬ್ದಗಳನ್ನು ನಾವು ಬಳಸದೆ ಬಿಟ್ಟುಬಿಟ್ಟಿದ್ದೀವಿ. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ, ಬೇಗ ಅಂತೀವಿ ನಾವು, ಬೇಗ ಬಾ, ಬೇಗ ಹೋಗು. ನಾವು ಬೆಂಗಳೂರಿನಲ್ಲಿದ್ದಾಗ ಅಥವಾ ಚಾನಲ್ನಲ್ಲಿ ಕೂತ್ಕೊಂಡಾಗ, ಸ್ಟುಡಿಯೋದಲ್ಲಿದ್ದಾಗ ಮಾತಾಡುವಾಗ ಬೇಗ ಬಾ, ಬೇಗ ಹೋಗು, ಬೇಗ ಬಂದರು, ಬೇಗ ಹೋದರು ಮಾತಾಡ್ತೀವಿ. ಆದರೆ ನಾನೇ ನಮ್ಮ ಊರಿಗೆ ಹೋದಾಗ ಲಘು ಬಾ ಅಂತೀನಿ, ಲಘು ಹೋಗು ಅಂತೀನಿ. ಆದರೆ ಒಂದು ಜನ್ರೇಷನ್ ಹಿಂದಿನವ್ರ ಹತ್ರ ಇನ್ನೂ ಒಂದು ಶಬ್ದ ಇತ್ತು, ದೌಡ್ ಬಾ ಅಂತಿದ್ರು ಅವರು. ದೌಡ್ ಬಾ, ದೌಡ್ ಹೋಗು ಅಂತಿದ್ರು ಅವರು. ಆ ಒಂದು ಶಬ್ದ ಅವರಿಂದ ನನಗೆ ಬರಲಿಲ್ಲ. ಲಘು ಬಾ, ಲಘು ಹೋಗು ಅನ್ನೋ ಶಬ್ದ ನನ್ನಿಂದ ನನ್ನ ಮಕ್ಕಳಿಗೆ ಹೋಗೋದಿಲ್ಲ. ನೋಡಿ, ವೊಕ್ಯಾಬುಲರಿಯಿಂದ ಎಷ್ಟೊಂದು ಶಬ್ದಗಳು ಮಿಸ್ ಆದವು ಅಂತ. ನೀರನ್ನು ಗ್ಲಾಸಲ್ಲಿ ಹಾಕ್ಕೊಡುವಂತ ಸಹಜವಾಗಿ ಮಾತಾಡ್ತೀವಿ ನಾವು. ಬಟ್ ನಮ್ಮ ಊರಿಗೆ ಹೋದಾಗ ಲೋಟದಲ್ಲಿ ಹಾಕ್ಕೊಡು ಅಂತೀವಿ. ನಮಗಿಂತ ಒಂದು ತಲೆಮಾರಿನ ಹಿಂದಿನವರು ವಾಟೆದಾಗ ಹಾಕ್ಕೊಡು ಅಂತಿದ್ರು. ವಾಟೆ ಅನ್ನೋ ಶಬ್ದ ಹೋಯ್ತು. ಮಕ್ಕಳೇ ಇದ್ದೀರಿ, ನಿಮ್ಮ ಹತ್ರ ಮುಚ್ಚುಮರೆ ಏನು ಮಾಡೋದು. ಹಿಂಗೆ ಒಂದು ಭಾನುವಾರ ನಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಊಟಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಸಡನ್ಲಿ ಒಂದು ಬೈಕ್ನವನು ಅಡ್ಡ ಬಂದ್ಬಿಟ್ಟ. ನಾವು ಉತ್ತರ ಕರ್ನಾಟಕದವ್ರು ಸ್ವಲ್ಪ ನಮ್ಮದು ಬಾಯಲ್ಲಿ ಬೈಗಳ ಬೇಗ ಬಂದ್ಬಿಡುತ್ತೆ. ನಾನು ಆ ಬೈಕ್ನವ್ನಿಗೆ ಏನೋ ಬೈದ್ಬಿಟ್ಟೆ ಹಿಂಗೆ ಸಿಟ್ಟಲ್ಲಿ. ನನ್ನ ಮಕ್ಕಳಿಗೆ 4.5 ವರ್ಷ. ಅವರು ಆ ಶಬ್ದ ಕೇಳಿಸ್ಕೊಂಡು ಅದೇ ಶಬ್ದ ರಿಪೀಟ್ ಮಾಡೋಕ್ಕೆ ಶುರು ಮಾಡಿದರು. ಏನು ಭಾಳ ಕೆಟ್ಟದ್ದೇನಿರಲಿಲ್ಲ, ನೀವು ಬ್ಯಾವರ್ಸಿ ಅಂತ ಬೈತಾರಲ್ಲ ಅದೇ ಥರದೊಂದು ಶಬ್ದ ನಮ್ಮ ಕಡೆ ಇದೆ. ಅಂಥದ್ದೊಂದು ಬೈಗಳ ಬೈದಾರ. ನನ್ನ ಮಕ್ಕಳು ಕಾರ್ನಲ್ಲಿ ಅದನ್ನು ಕೇಳಿಸ್ಕೊಂಡು ಅದನ್ನೇ ರಿಪೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಪ್ಪ ಹಂಗಂದ, ಅಪ್ಪ ಹಂಗಂದ ಅಂತ. ನಾವು ಹುಬ್ಬಳ್ಳಿಯವರು, ನಮ್ಮದೊಂದು ಸ್ವಲ್ಪ ಬೈಗಳ ಅಂತ ಬಂದರೆ ನಾಲ್ಗೆ ಮುಂದಿರುತ್ತೆ. ಬಟ್ ನನ್ನ ಹೆಂಡತಿ ಅಂಕೋಲಾದವಳು.
ಅವಳಿಗೆ ಆ ಶಬ್ದವನ್ನು ಕೇಳಿಸಿಕೊಂಡು ಅಕಟಕಟ ಅನ್ನಿಸ್ಬಿಡ್ತು. ಅವಳು ನನಗೆ ಬೈಯೋದಕ್ಕೆ ಶುರು ಮಾಡಿದ್ಲು, ಮಕ್ಕಳಿದ್ದಾಗ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗೆ ಅಂತ. ಬಟ್ ನನಗೆ ಒಳಗಿಂದೊಳಗೆ ಒಂದು ಸಂತೋಷ ಇತ್ತು, ಅಂದರೆ ಒಂದು ಶಬ್ದವನ್ನು ನಾನು ಆ ತಲೆಮಾರಿಗೆ ದಾಟಿಸಿದ್ನೇನೋ ಅನ್ನುವ ತಕ್ಕ ಮಟ್ಟಿಗಿನ ಸಮಾಧಾನ. ಹಾಗೆ ಜಾನಪದವನ್ನು ಕೇಳ್ತಾ ಇದ್ರೆ 1960-70 ದಶಕದ ಕಾದಂಬರಿಗಳನ್ನು ಓದ್ತಾ ಇದ್ರೆ, ಇವತ್ತು ಕೂತ್ಕೊಂಡು ಓದ್ತಾ ಇದ್ರೆ ನಮ್ಮ ಶಬ್ದ ಭಂಡಾರದಿಂದ ಎಷ್ಟೆಲ್ಲ ಶಬ್ದಗಳು ಮಿಸ್ ಆಗ್ಬಿಟ್ಟು ಆ ಶಬ್ದಗಳನ್ನು ಈಗ ನಾವು ಬಳಸ್ತಾನೇ ಇಲ್ಲ. ಅವುಗಳಿಗೊಂದು ಇಂಗ್ಲೀಷ್ ಆಲ್ಟರ್ನೇಟಿವ್ ಬಂದುಬಿಟ್ಟಿದೆ, ಅಥವಾ ಒಂದು ಸ್ಟ್ಯಾಂಡರ್ಡ್ ಕನ್ನಡ ಶಬ್ದ ಬಂದುಬಿಟ್ಟಿದೆ ಅಂತ ಎಷ್ಟು ಸಲ ಅನ್ಸುತ್ತೆ. ಅದು ದುರಂತ. ಭಾಷೆ ಉಳಿಯೋದು ಮಾತನಾಡುವವರಿಂದ, ಅಭಿವ್ಯಕ್ತಿಪಡಿಸುವವರಿಂದ, ಬರೆಯುವವರಿಂದ. ಸರ್ಕಾರದಿಂದ ಹೆಚ್ಚಿನ ನಿರೀಕ್ಷೆ ಏನು ಮಾಡೋದಕ್ಕೆ ಸಾಧ್ಯ ಈ ವಿಷಯದಲ್ಲಿ? ಒಬ್ಬ ಅಧಿಕಾರಿ ಒಂದು ಆದೇಶ ಹೊರಡಿಸಿದ್ರು. ಶಾಲೆಗಳ ಗೋಡೆ ಮೇಲೆ ಬರೆದಿರ್ತಾರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ. ಅವರು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಆದೇಶ ಹೊರಡಿಸಿದರು, ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ಎಲ್ಲ ಶಾಲೆಗಳಲ್ಲೂ ಅಳಿಸಿ ಧೈರ್ಯವಾಗಿ ಪ್ರಶ್ನೆ ಕೇಳು ಅಂತ ಬರೆಸ್ಬೇಕು ಅಂತ. ಒಬ್ಬ ಅಧಿಕಾರಿ, IAS ಅಧಿಕಾರಿ ಆದೇಶ ಇದು. ವಾಟ್ಸಪ್ ಗ್ರೂಪ್ನಲ್ಲಿ ಚಾಟ್ ಮಾಡ್ತಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಶಾಲೆಗಳಲ್ಲಿ ಬರೆಸಿರ್ತೀರಿ, ಮಕ್ಕಳಲ್ಲಿ ಪ್ರಶ್ನಿಸುವ ಸ್ವಭಾವವನ್ನು ಬೆಳೆಸ್ಬೇಕು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಬದಲಾವಣೆ ಮಾಡಿ ಅಂತ ಆದೇಶ ಹೊರಡಿಸಿದ್ರು. ಅದೇ ವಾಟ್ಸಪ್ ಗ್ರೂಪ್ ಚಾಟ್ನಲ್ಲಿ ಅವರ ಕೈ ಕೆಳಗಿನ ಇನ್ನೊಬ್ಬ ಅಧಿಕಾರಿ ಕೇಳ್ತಾರೆ, ಸರ್ ಇದನ್ನು ಯಾಕೆ ಮಾಡಬೇಕು ಅಂದರೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡ್ರಿ ಅಂತಾರೆ ಅವರು. ನಿಮಗೆ ವಿಡಂಬನೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ಆ IAS ಅಧಿಕಾರಿಯ ಉದ್ದೇಶ ಮಕ್ಕಳು ಧೈರ್ಯವಾಗಿ ಪ್ರಶ್ನೆ ಮಾಡುವುದನ್ನು ಕಲಿಸ್ಬೇಕು ಅನ್ನೋದಾಗಿತ್ತು. ಬಟ್ ತನ್ನ ಕೈ ಕೆಳಗಿನ ಅಧಿಕಾರಿ ಪ್ರಶ್ನೆ ಮಾಡಿದಾಗ ತಡ್ಕೊಳಕ್ಕಾಗೋದಿಲ್ಲ ಅವರಿಗೆ. ಈ ಬದಲಾವಣೆ ಯಾಕೆ ತರಬೇಕು ಅಂದರೆ ಅವರಿಗೆ ಅಡಿಯಿಂದ ಮುಡಿಯ ತನಕ ಸಿಟ್ಟು ಬಂದ್ಬಿಡ್ತು. ಬರ್ಸಿದ್ರಪ್ಪ ಇವರು ಶಾಲೆಯ ಮೇಲೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಮೊನ್ನೆನೋ ನೋಡ್ತಾ ಇದ್ದೆ ನಾನು, ನಮ್ಮ ಶಿಕ್ಷಣ ಸಚಿವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಏನೋ ಆನ್ಲೈನ್ ಕ್ಲಾಸ್ ಉದ್ಘಾಟನೆ ಮಾಡುವಾಗ ಎದುರಿಗಿರೋ ಒಬ್ಬ ಹುಡುಗ ಅಂದ್ಬಿಡ್ತಾನೆ, ಶಿಕ್ಷಣ ಸಚಿವರಿಗೆ ಸರಿಯಾಗಿ ಕನ್ನಡನೇ ಬರೋದಿಲ್ಲ ಅಂತ. ಶಿಕ್ಷಣ ಸಚಿವರಿಗೆ ಅಡಿಯಿಂದ ಮುಡಿಯ ತನಕ ಸಿಟ್ಟು, ಆಕ್ಷನ್ ತಗೊಳ್ಳಿ ಆ ಮಗುವಿನ ಮೇಲೆ ಅಂತಾರೆ. ಫಸ್ಟ್ ಆಫ್ ಆಲ್ ಧೈರ್ಯವಾಗಿ ಪ್ರಶ್ನೆ ಮಾಡು ಅಂತ ಹೇಳಿದವರೇ ನೀವು. ನನಗೆ ಕನ್ನಡ ಮಾತಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಬರುತ್ತೆ, ಓದೋದಕ್ಕೂ ಬರೆಯೋದಕ್ಕೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿದವರು ನೀವೇ. ಅದನ್ನು ಮಗು ಒಂದು ಪ್ರಶ್ನೆ ಮಾಡಿದರೆ ಶಿಕ್ಷೆ ಕೊಡು ಅಂತ ಹೇಳ್ತೀರಿ ನೀವೇ. ಪರಿಸ್ಥಿತಿ ಹಿಂಗಿರುವಾಗ, ಅಂದರೆ ಆರಂಭದಲ್ಲಿ ಹೇಳಿದ ಹಾಗೆ ಅವ್ರನ್ನ ಉಳಿಸ್ಕೊಳ್ಳೋದೇ ಕಷ್ಟ. ಭಾಷೆ, ಸಂಸ್ಕೃತಿ, ಕಲೆ ಇವುಗಳನ್ನೆಲ್ಲ ಉಳಿಸ್ಬೇಕು ಅಂದರೆ ಎಲ್ಲಿಂದ ಉಳಿಸ್ತವೆ ಸರ್ಕಾರಗಳು? ಕನ್ನಡವನ್ನು ಉಳಿಸುವುದು ಚರ್ಚೆಗಳಾಗ್ತವೆ, ಕಮ್ಮಟಗಳಾಗ್ತವೆ, ಗೋಷ್ಠಿಗಳಾಗ್ತವೆ. ನನಗೆ ಈಗಲೂ ಎರಡು ವಿಭಿನ್ನ ರೀತಿಯ ಸನ್ನಿವೇಶಗಳು ಕಾಣೋದು. ಬೆಂಗಳೂರಿನಲ್ಲಿ ನಾನೊಂದು ಅಪಾರ್ಟ್ಮೆಂಟ್ನಲ್ಲಿದ್ದೀನಿ, 320 ಫ್ಲ್ಯಾಟ್ಗಳಿದ್ದಾವೆ, ಒಂದು ಸೊಸೈಟಿ ಅದು. ಅಲ್ಲಿ ಇರುವ ಕುಟುಂಬಗಳ ಪೈಕಿ 20% ಕುಟುಂಬಗಳು ಮಾತ್ರ ಕನ್ನಡದ ಕುಟುಂಬಗಳು. ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಏನೇನೋ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ, ಅದರದೊಂದು ಫಂಡ್ ಇರುತ್ತೆ, ಅದರಿಂದ ಹಬ್ಬ ಹರಿದಿನ ಆಚರಣೆಗಳಾಗ್ತವೆ. ಅದ್ದೂರಿಯಾಗಿ ದಸರಾ ಆಚರಣೆ ಆಯಿತು. ಅದಾದ ನಂತರ ಬಂದದ್ದು ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ಆಚರಣೆ ಬಗ್ಗೆ ವಾಟ್ಸಪ್ ಗ್ರೂಪ್ನಲ್ಲಿ ಏನೂ ಚರ್ಚೆ ಇಲ್ಲ. ನನ್ನ ಹೆಂಡತಿಗೆ ಸಿಟ್ಟು ಬಂದು ಆಕೆ ಒಂದು ಚರ್ಚೆಯನ್ನು ಆರಂಭಿಸಿ, ಕರ್ನಾಟಕದಲ್ಲಿದ್ದೀರಿ, ಬೆಂಗಳೂರಿನಲ್ಲಿದ್ದೀರಿ, ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ಜಗಳ ಮಾಡಿ ಅಪಾರ್ಟ್ಮೆಂಟ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ರು. ಉಳಿದೆಲ್ಲ ಹಬ್ಬಗಳಿಗೆ ಬರ್ತಾ ಇದ್ದ 20% ಜನ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಇದು ಒಂದು ಕಡೆಯ ಸನ್ನಿವೇಶ. ಒಂದು ರಿಯಾಲಿಟಿ ಚೆಕ್ ಮಾಡಿಸಿದ್ದೆ ನಾನು ನನ್ನ ಚಾನಲ್ಗೆ. ನಮ್ಮ ಚಾನಲ್ನ ಸಿಬ್ಬಂದಿಯೊಬ್ಬರಿಗೆ ಹಳ್ಳಿಯಿಂದ ಬಂದಿದ್ದಾರೆ ಅನ್ನುವ ರೀತಿಯ ಡ್ರೆಸ್ ಹಾಕಿಸಿ, ಅವರ ಕೈಯಲ್ಲಿ ಕನ್ನಡದ ಅಡ್ರೆಸ್ ಬರೆಸಿ, ಶಾಲೆಯಿಂದ ಹೊರಗೆ ಬರ್ತಾ ಇರೋ ಮಕ್ಕಳ ಹತ್ರ ಹೋಗಿ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿಸೋದು, ಇದೆಲ್ಲಿ ಬರುತ್ತೆ ಹೇಳಿ ಅಂತ.
ಮಕ್ಕಳಿಗೆ ನೋಡಿ ಹೇಳ್ತಾರೆ, ಓ ಕನ್ನಡದಲ್ಲಿ ಬರೆದಿದ್ದೀರಾ, ಇಂಗ್ಲೀಷ್ನಲ್ಲಿ ಬರ್ಕೊಂಡ್ ತೋರಿಸಿ ಅಂತಾರೆ ಅವರು. ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರುತ್ತೆ, ಓದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಮಕ್ಕಳು. ಇದು ಒಂದು ಕಡೆಯ ಸನ್ನಿವೇಶ. ಇದು ನಿರಾಶಾದಾಯಕ ಸನ್ನಿವೇಶ. ಕನ್ನಡದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದ ಸನ್ನಿವೇಶ. ಬಟ್ ಇನ್ನೊಂದು ಕಡೆ ಆಶಾದಾಯಕ ಸನ್ನಿವೇಶ ಹೆಂಗಿದೆ? ಕನ್ನಡದಲ್ಲಿ ಈಗ ಪ್ರಕಟಣೆ ಆಗ್ತಾ ಇರುವಷ್ಟು ಪುಸ್ತಕಗಳು, ಬಹುಶಃ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೌದು ಅಲ್ವೋ ಹೇಳ್ಬೇಕು, ಈಗ ಪ್ರಕಟಣೆ ಆಗ್ತಾ ಇರುವಷ್ಟು ಪುಸ್ತಕಗಳು ಹಿಂದೆ ಯಾವತ್ತೂ ಆಗ್ತಿರ್ಲಿಲ್ಲ. ಇದೊಂದು ಆಶಾದಾಯಕ ಸನ್ನಿವೇಶ ಅಲ್ವಾ? ಜನ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಕೊಂಡ್ಕೊಂಡ ಮೇಲೆ ಓದ್ತಿರಬಹುದು. ಇಲ್ಲದೆ ಹೋದರೆ ಪ್ರಕಾಶಕರು ಯಾಕೆ ಅಷ್ಟೊಂದು ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು? ಒಂದೊಂದು ಪುಸ್ತಕವು 10ನೆಯ ಪ್ರಕಟಣೆ, 15ನೆಯ ಪ್ರಕಟಣೆ, ಉದ್ಘಾಟನೆಯ ದಿನ, ಪುಸ್ತಕ ಲೋಕಾರ್ಪಣೆಯ ದಿನವೇ 5 ಮುದ್ರಣಗಳ ಖಾಲಿ ಆಗ್ಬಿಟ್ಟು ಈ ರೀತಿಯಾದ ಸನ್ನಿವೇಶ. ಕಾಂತಾರದಂಥ ಸಿನಿಮಾ ಅಚ್ಚಗನ್ನಡದ ಸಿನಿಮಾ ಅಚ್ಚಗನ್ನಡದು ಅನ್ನೋದಕ್ಕಿಂತ ಕಥೆ, ಈ ನೆಲದ ಕಥೆ, ಈ ಊರಿನ ಕಥೆ, ಈ ಸಂಸ್ಕೃತಿಯ ಕಥೆ, ಅದು ರಾಜ್ಯ ದೇಶದ ಗಡಿಗಳನ್ನೆಲ್ಲ ದಾಟಿ ದೇಶ ವಿದೇಶಗಳ ಪ್ರೇಕ್ಷಕರನ್ನು ಮುಟ್ಟುತ್ತೆ. ಆಶಾದಾಯಕ ಬೆಳವಣಿಗೆ. ಎರಡು ತದ್ವಿರುದ್ಧವಾದ ಸನ್ನಿವೇಶಗಳು ನಮ್ಮ ಕಡೆ ಇದ್ದಾವೆ. ಒಂದು ಕಡೆ ಕನ್ನಡ ರಾಜ್ಯೋತ್ಸವವನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡೋದಕ್ಕೂ ಕನ್ನಡಿಗರಾದಂಥವರು ಒದ್ದಾಡಬೇಕಾದ ಪರಿಸ್ಥಿತಿ. ಇನ್ನೊಂದು ಕಡೆ ಕನ್ನಡದ ಸಾಹಿತ್ಯ, ಕನ್ನಡದ ಸಿನಿಮಾ, ಯಕ್ಷಗಾನ, ಅಚ್ಚಗನ್ನಡವನ್ನು ಉಳಿಸಿದ ಯಕ್ಷಗಾನ ಅಂತ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳ್ತಾ ಇದ್ರಿ. 7 ಸಾಗರಗಳನ್ನು ದಾಟ್ಕೊಂಡು ಯಕ್ಷಗಾನ ಹೋಗ್ತಾ ಇದೆ. ಇಂಥದ್ದೇ ಒಂದು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಯಕ್ಷಗಾನ ಕಲಿಸಿಕೊಂಡೇ ಜೀವನ ಮಾಡ್ತಾ ಇರುವಂಥ ಹಿರಿಯ ಕಲಾವಿದರೊಬ್ಬರು ನನಗೆ ಸಿಕ್ಕಿದ್ರು. ಯಕ್ಷಗಾನ ನನ್ನ ಕೈ ಹಿಡಿದು ನಡೆಸ್ತಾ ಇದೆ ಸರ್. ಬೆಂಗಳೂರಿನಲ್ಲಿ ನಾನು ಬ್ಯಾಚ್ಗಳನ್ನು ಮಾಡಿದ್ರೆ ಆ ಬ್ಯಾಚಿಗೆ ಮಕ್ಕಳು ತುಂಬಿ ಜನ, ತಂದೆ ತಾಯಿ ಪೋಷಕರು ಮನೆ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಯಕ್ಷಗಾನ ಕಲಿಸಿ ಅಂತ ಮನೆ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ಇದು ಆಶಾದಾಯಕ ಸನ್ನಿವೇಶ. ಇಂಥ 2 ದ್ವಂದ್ವಗಳ ಮಧ್ಯದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇದನ್ನೆಲ್ಲ ನೋಡಿದಾಗ ಅನ್ಸೋದು, ಕನ್ನಡ ಅಳಿವು ಉಳಿವಿನ ಪ್ರಶ್ನೆಗೆ ಆ ಥರದ್ದು ಯಾವ ಪ್ರಶ್ನೆನೂ ಇಲ್ಲ ಅಂತ ಅನ್ಸತ್ತೆ. ಆದರೆ ಹಿಂದಿನಂತೆ ನಳನಳಿಸುವ ಕನ್ನಡ ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯನಾ, ಇರುತ್ತಾ? ಒಂದು ಕಡೆ ಇಂಗ್ಲೀಷು ಜಗತ್ತಿನ ಬೇರೆ ಬೇರೆ ಭಾಷೆಗಳ ಶಬ್ದಗಳನ್ನೆಲ್ಲ ತನ್ನಲ್ಲಿ ಸೇರಿಸಿಕೊಂಡು ವರ್ಷದಿಂದ ವರ್ಷಕ್ಕೆ ಅದರ ಡಿಕ್ಷನರಿ ಸೈಜು ದೊಡ್ಡದಾಗ್ತಾ ಹೋಗ್ತಿರುವಾಗ, ನಮ್ಮಲ್ಲಿ ನಮ್ಮ ಅಜ್ಜ ಮಾತನಾಡ್ತಾ ಇದ್ದ ಭಾಷೆಯೇ ಮೊಮ್ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಕನ್ನಡ, ಅವರು ಕನ್ನಡನೇ ಮಾತಾಡೋದು, ನಾವು ಕನ್ನಡನೇ ಕೇಳ್ಕೊಳ್ಳೋದು. ಆ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ ಅನ್ನುವ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಇದು ಆತಂಕ ಅಂತ ಅನ್ಸುತ್ತೆ. ಇನ್ನು ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಿಂದ ನಡೆಸಲ್ಪಡುವ ಶಾಲೆ ಮತ್ತೆ ಹೇಳ್ತೀನಿ, ನನಗೆ ನನ್ನ ಮಕ್ಕಳಿಗೆ 4.5 ವರ್ಷ ಒಂದು ಪ್ಲೇ ಹೋಮ್ಗೆ ಸೇರಿಸಿದ್ದೆ. ಪ್ಲೇ ಹೋಮಿಂದ ಫೋನ್ ಬಂತು. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ಪೇರೆಂಟ್ಸ್ ಮೀಟಿಂಗ್ ಅಂತೆ ಬರಬೇಕಂತೆ ಅಂತ. ಅವಳು ಗಾಬರಿ, ಏನು ಮಾಡಿದ್ರು ಏನೋ ಮಕ್ಕಳು. ಅಲ್ಲಿ ಹೋದರೆ ಅಲ್ಲಿ ನನ್ನ ಮಕ್ಕಳಿಗೆ ಪಾಠ ಮಾಡ್ತಿದ್ದವ್ರು ಹೇಳ್ತಾರೆ, ಟೀಚರ್ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರ್ತಾ ಇಲ್ಲ. ನಾನು ಇಷ್ಟಕ್ಕೆ ಕರೆಸಿದ್ರೇನ್ರಿ, ನನ್ನ ಮಕ್ಕಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡುವ ಇನ್ನೊಂದು ಮಗು ನಿಮ್ಮ ಕ್ಲಾಸ್ನಲ್ಲಿದ್ದರೆ ತೋರಿಸಿ ಅಂದೆ. ನನ್ನ ಮಕ್ಕಳಷ್ಟು ಸ್ಪಷ್ಟ ಅಂದರೆ ಅಷ್ಟು ಚಂದ ಕನ್ನಡ ಮಾತಾಡ್ತಾರೆ. ಮಾತೃಭಾಷೆಯ ಶಿಕ್ಷಣ ಅದು ನಾವು ಕನ್ನಡಕ್ಕೆ ಮಾಡುವ ಉಪಕಾರ ಅಲ್ಲ, ನಮಗೆ ನಾವೇ ಒಳ್ಳೇದು ಮಾಡ್ಕೊಳ್ಳೋದು. ಯಾವಾಗ ನಮ್ಮ ಸಂವಹನ ನಮ್ಮ ಮಾತೃಭಾಷೆಯಲ್ಲಿ ಸ್ಪಷ್ಟವಾಗಿ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ ಸಂವಹನವನ್ನು, ಅದಾದ ನಂತರ ಉಳಿದ ಭಾಷೆಗಳನ್ನು ಕಲಿಯೋದು ನೀರು ಕುಡಿದಷ್ಟು ಸುಲಭ. ದಿಸ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ಇದೇನು ದೊಡ್ಡ ಸಂಶೋಧನೆ ವಿಷಯ ಅಲ್ಲ, ಸಾಮಾನ್ಯ ಜ್ಞಾನ ಅದು. ನಮ್ಮ ಮಾತೃಭಾಷೆಯಲ್ಲಿ ನಾವು ಸ್ಪಷ್ಟವಾಗಿ ಸಂವಹನ ಮಾಡೋದನ್ನು ಕಲ್ಕೊಂಡಾಗ ಉಳಿದ ಭಾಷೆಗಳನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟು ಪರಕೀಯವಾದ ಭಾಷೆಯಲ್ಲಿ ನಮ್ಮ ಆರಂಭಿಕ ಶಿಕ್ಷಣವನ್ನು ಶುರು ಮಾಡಿಬಿಟ್ರೆ ಭಾಷೆಯ ವಿಷಯದಲ್ಲಿ ಒಂದು ಅನಾಥ ಪ್ರಜ್ಞೆಯಲ್ಲಿ ಬೆಳ್ಕೊಂಡು ಬರ್ತೀವಿ ನಾವು. ಅನಾಥ ಪ್ರಜ್ಞೆ.
ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಒಂದು ಭಾಷೆ ಮಾತಾಡ್ತೀವಿ. ಈಗ ನಾನು ನಿಮ್ಮ ಜೊತೆಗೆ ನನ್ನ ಮಾತೃಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಅನ್ನದ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಬಾಯಲ್ಲಿ ಬರ್ತಾ ಇರುವ ಪ್ರತಿ ಶಬ್ದವು ಹೃದಯದಿಂದ ಬಂದದ್ದು. ಮಧ್ಯದಲ್ಲಿ ಟ್ರಾನ್ಸ್ಲೇಷನ್ನಿನ ಅವಶ್ಯಕತೆ ಇಲ್ಲ. ಇದೇ ಭಾಷಣವನ್ನು ನಾನು ಇಂಗ್ಲೀಷ್ನಲ್ಲೋ ಹಿಂದಿಲೋ ಮಾಡೋದಕ್ಕೆ ಶುರು ಮಾಡಿದ್ರೆ ಮೊದಲು ಸೆಂಟೆನ್ಸ್ ಫಾರ್ಮೇಷನ್ ನನ್ನ ಮನಸ್ಸಿನಲ್ಲಿ ಕನ್ನಡದಲ್ಲಾಗತ್ತೆ. ಅದಾದ ನಂತರ ನಾನು ಅದನ್ನು ನನ್ನ ಮನಸ್ಸಿನಲ್ಲಿ ಇಂಗ್ಲೀಷಿಗೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ತೀನಿ. ಅದನ್ನು ನಾನು ನಿಮ್ಮ ಎದುರಿಗೆ ಹೇಳ್ತೀನಿ. ಆ ವಾಕ್ಯವನ್ನು ಕೇಳಿಸಿಕೊಂಡ ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯೆ ಕೊಡ್ತೀರಿ. ಅಷ್ಟು ಲೆಂಗ್ದಿ ಪ್ರಾಸೆಸ್ ಆಗುತ್ತದು. ಮಾತೃಭಾಷೆಯಲ್ಲಿ ನನ್ನ ಮಾತೃಭಾಷೆ ನಿಮ್ಮ ಮಾತೃಭಾಷೆ ಒಂದೇ ಆಗಿದ್ದಾಗ ಸಂವಹನ ಇನ್ನಷ್ಟು ಚೆನ್ನಾಗಿರುತ್ತೆ. ಅಷ್ಟೇ, ಸಂವಹನ ಇನ್ನಷ್ಟು ಚೆನ್ನಾಗಿರುತ್ತೆ. ಅದು ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಪಡೀಬೇಕು ಅಂತ ಅದನ್ನು ತುಂಬ ಸಂಶೋಧನೆ ಮಾಡಿದವರು ಹೇಳಬೇಕಾಗಿಲ್ಲ. ಮತ್ತು ನಾವೆಲ್ಲ ಯಾಕಿಷ್ಟು ಆತ್ಮವಿಶ್ವಾಸದೊಂದಿಗೆ ನಮ್ಮ ವೃತ್ತಿ ಜೀವನ ಆಗಲಿ ಬದುಕಿನಲ್ಲಾಗಲಿ ಮುಂದೆ ಬಂದ್ವಿ ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಆಗಿದ್ದು. ಒಂದು ಸಣ್ಣ ಹಳ್ಳಿ ಹುಬ್ಬಳ್ಳಿ ತಾಲೂಕಿನ ಪಕ್ಕದಲ್ಲಿ, ಹುಬ್ಬಳ್ಳಿ ತಾಲೂಕಿನಲ್ಲಿ ಚಬ್ಬಿ ಅನ್ನುವ ಹಳ್ಳಿ. ನಾನು ತುಂಬ ತುಂಟತನ ಮಾಡ್ತಿದ್ದೆ, ಉಡಾಳ್ತನ ಮಾಡ್ತಿದ್ದೆ. ನಮ್ಮೂರಲ್ಲೊಬ್ಬರು ಡಾಕ್ಟರ್ ಇದ್ದರು, ಕಾಶಿನಾಥ್ ಕುಲಕರ್ಣಿ ಅಂತ. ಅವ್ರು ನಮ್ಮ ತಂದೆಗೆ ಹೇಳಿ ಧಾರವಾಡದಲ್ಲಿ ಕೆಇ ಬೋರ್ಡಿನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಶಾಲೆ ಇದೆ, ಅಲ್ಲಿಗೆ ತಗೊಂಡೋಗಿ ಹಾಕು, ನಿನ್ನ ಮಗ ಉದ್ಧಾರ ಆಗ್ತಾನೆ ಅಂತ ನಮ್ಮ ತಂದೆಗೆ ಹೇಳಿದ್ದಕ್ಕೆ ನಮ್ಮ ತಂದೆ ಕರ್ಕೊಂಡೋಗಲ್ಲ ಹಾಕಿದ್ರು. ಇವತ್ತು ನಮ್ಮ ಬದುಕಿನಲ್ಲಿ ನಾವೇನಾಗಿದ್ದೀವೋ ಅದು ನನ್ನ ಪ್ರಾಥಮಿಕ ಶಾಲೆಯಿಂದ, ಪ್ರಾಥಮಿಕ ಶಿಕ್ಷಣದಿಂದ. ನಮಗೆ ಹೆಡ್ ಮಾಸ್ಟರ್ ಆಗಿದ್ದವರು ಸುರೇಶ್ ಕುಲಕರ್ಣಿ ಅಂತ. ದ.ರಾ. ಬೇಂದ್ರೆ ಅವರ ಜೊತೆಗೆ ಅತ್ಯಂತ ಆಪ್ತರಾಗಿದ್ದಂಥವರು ಸುರೇಶ್ ಕುಲಕರ್ಣಿ. ನಾನು 7ನೇ ತರಗತಿಯಲ್ಲಿದ್ದಾಗ ದ.ರಾ. ಬೇಂದ್ರೆ ಅವರ ಜನ್ಮಶತಮಾನೋತ್ಸವ. ಅವರು ಬದುಕಿದ್ರೆ 100 ವರ್ಷ ಆಗ್ತಾ ಇತ್ತು. ನೋಡಿ, ಏಳನೇ ಕ್ಲಾಸಿನ ಮಕ್ಕಳು ನಾವು. ನಮ್ಮ ಕ್ಲಾಸ್ ಟೀಚರು, ನಮ್ಮ ಹೆಡ್ ಮಾಸ್ಟರು ನಮ್ಮ ಕ್ಲಾಸಿನಲ್ಲಿ ಒಂದು ತಂಡ ರಚನೆ ಮಾಡಿ ಇಡೀ ವರ್ಷ 7ನೇ ಕ್ಲಾಸಿನ ಮಕ್ಕಳು ದ.ರಾ. ಬೇಂದ್ರೆ ಅವರ ಕೃತಿಗಳ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು. ಒಂದು ಟೀಮ್ ಮಾಡಿದ್ರು, ದ.ರಾ. ಬೇಂದ್ರೆ ಅಧ್ಯಯನ ಸಮಿತಿ. 7ನೇ ಕ್ಲಾಸಿನ ಮಕ್ಕಳು ನಾವು. ಪ್ರತಿ ಶನಿವಾರ ಒಂದು ಕಾರ್ಯಕ್ರಮ. ದ.ರಾ. ಬೇಂದ್ರೆ ಅವರನ್ನ ಹತ್ತಿರದಿಂದ ನೋಡಿದವರು ಬರ್ತಿದ್ರು, ಅವರ ಮೇಲೆ PhD ಮಾಡಿದಂಥವ್ರು. ಕೆಲವು ಕಾಲ ನಾವೇ ದ.ರಾ. ಬೇಂದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ, ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ ಇದ್ವಿ. ಪ್ರತಿ ವಾರ ಅವತ್ತಿನ ಕಾರ್ಯಕ್ರಮ ಏನಾಯಿತು ಅನ್ನುವ ರಿಪೋರ್ಟ್ ಬರೀಬೇಕು. ಆ ರಿಪೋರ್ಟನ್ನು ತೇಜಸ್ವಿ ಅನ್ನುವ ವಾರಪತ್ರಿಕೆಯಲ್ಲಿ, ಕೈಬರಹದ ಪತ್ರಿಕೆಯಲ್ಲಿ ಪ್ರಕಟಿಸ್ಬೇಕು. ಆ ಪತ್ರಿಕೆಗೆ ನಾನು ಸಂಪಾದಕನನ್ನಾಗಿ ನನ್ನನ್ನು ಮಾಡಿದ್ರು 7ನೇ ಕ್ಲಾಸಲ್ಲಿದ್ದಾಗ. ನೋಡಿ, ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಎಷ್ಟೆಲ್ಲ ಪಾಸಿಬಿಲಿಟಿಗಳಿದ್ವು ಅಂತ. 7ನೇ ಕ್ಲಾಸ್ನಲ್ಲಿದ್ದು ದ.ರಾ. ಬೇಂದ್ರೆ ಅವರ 4 ತಂತಿ, ನೀನು, ನಾನು, ಆನು, ತಾನು, ಇವತ್ತು ನನಗೆ ಮಧ್ಯರಾತ್ರಿ ಎಬ್ಬಿಸಿ ಕೇಳಿದ್ರು ನೆನಪಿದೆ. ಬಟ್ ಡಿಗ್ರಿಲಿ ಏನು ಕಲ್ತ್ರಿ ಅಂತ ಕೇಳಿದ್ರೆ ನೆನಪಿಲ್ಲ. 31 ಜನವರಿ 1891ರಂದು ದ.ರಾ. ಬೇಂದ್ರೆ ಅವರು ಧಾರವಾಡದ ಪೋತನೀಸ್ ಗಲ್ಲಿಯ ಗುಣಾರಿ ಅವರ ಮನೆಯಲ್ಲಿ ಜನಿಸಿದರು. 7ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ನನಗಿದು. 7ನೇ ಕ್ಲಾಸಲ್ಲಿ ಧಾರವಾಡದ ಪೋತನೀಸ್ ಗಲ್ಲಿಯ ಗುಣಾರಿಯವರ ಮನೆಯಲ್ಲಿ ದ.ರಾ. ಬೇಂದ್ರೆ ಅವರು ಹುಟ್ಟಿದರು. ಬಟ್ ಡಿಗ್ರಿ ಟೆಕ್ಸ್ಟ್ ಬುಕ್ನಲ್ಲಿ ಏನಿತ್ತು ಅಂತ ಕೇಳಿದ್ರೆ ನನಗೆ ಹೇಳೋದಕ್ಕೆ ಬರೋದಿಲ್ಲ. ಮಾತೃಭಾಷೆಯ ಶಿಕ್ಷಣ, ಆ ಶಾಲೆಯ ಶಿಕ್ಷಕರ ಪ್ರಭಾವ ಅಂಥದ್ದು. ನಾವು ಇಂಗ್ಲೀಷು ಹಿಂದಿ ಎರಡನ್ನೂ ಕಲಿಯೋದಕ್ಕೆ ಶುರು ಮಾಡಿದ್ದು 5ನೇ ಕ್ಲಾಸ್ನಿಂದ. ಬಹಳ ಏನು ಕಷ್ಟ ಆಗಲಿಲ್ಲಪ್ಪ ಜೀವನದಲ್ಲಿ, ಕಲ್ತ್ಕೊಂಡು ಬಂದ್ವಿ. ತಕ್ಕ ಮಟ್ಟಿಗೆ ಉದ್ಧಾರನೂ ಆಗಿದ್ದೀವಿ ಜೀವನದಲ್ಲಿ. ಆರಂಭದಿಂದ ಪರಕೀಯವಾದ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದಂಥವರ ಪೈಕಿ ಅನೇಕರು ಇವತ್ತು ಒದ್ದಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗಂತ ನಾನು ಹೊರಗಿಂದನ್ನು ಯಾವುದನ್ನು ಅದರ ಬಗ್ಗೆ ಅವರ್ಷನ್ ಇರಬೇಕು, ದೂರ ತಳ್ಳಬೇಕು, ಆ ಮನೋಭಾವದವರಲ್ಲ ನಾವು. ಬೆಂಗಳೂರಿನಂಥ ಊರಲ್ಲಿ ಜೀವನ ಮಾಡ್ತೀವಿ, ದೇಶ ವಿದೇಶಗಳನ್ನು ನೋಡಿದ್ದೀವಿ, ಯಾವ್ಯಾವ ದೇಶ ಹೆಂಗೆ ಬೆಳೀತು, ಪ್ರಪಂಚ ಹೆಂಗಿದೆ, ಎಲ್ಲವನ್ನೂ ನೋಡಿದ್ದೀವಿ. ಭಾಷೆಯ ಬಗ್ಗೆ ನನಗಿರುವಂಥದ್ದು ಅಭಿಮಾನ, ದುರಭಿಮಾನ ಅಲ್ಲ. ಸಮಸ್ಯೆ ನಿರಭಿಮಾನದ್ದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ. ಕನ್ನಡ ನಮ್ಮೆಲ್ಲರ ಮನೆ ಮಾತು, ನನಗೆ ವಿಶೇಷವಾಗಿ ಅನ್ನದ ಭಾಷೆ. ಕನ್ನಡದ ಪತ್ರಿಕೋದ್ಯಮ, ಅದರಿಂದ ನನ್ನ ಮನೆಯ ಒಲೆ ಉರಿತಾ ಇದೆ. ಉಳಿದವರೆಲ್ಲರಿಗಿಂತೂ ನನಗೊಂದು ಗುಲಗಂಜಿ ಪ್ರೀತಿ ಈ ಭಾಷೆಯ ಮೇಲೆ ಹೆಚ್ಚಿಗೆ ಇದೆ. ಈ ಭಾಷೆ ಇನ್ನಷ್ಟು ನಳನಳಿಸಲಿ. ರಾಜ್ಯದ ಗಡಿ ದಾಟಿ, ರಾಷ್ಟ್ರದ ಗಡಿ ದಾಟಿ, ಸಪ್ತ ಸಾಗರಗಳನ್ನು ದಾಟಿ ಭಾಷೆಯ ಕಂಪು ಪಸರಿಸಲಿ ಅಂತ ಹೇಳ್ತಾ
ಮತ್ತೊಮ್ಮೆ ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಈ ಕಾರ್ಯಕ್ರಮ. ದೇವಿಯ ದರ್ಶನ ನನ್ನಲ್ಲಿ ಅದೊಂದು ಪುನೀತ ಭಾವನೆಯನ್ನು ಹುಟ್ಟುಹಾಕುತ್ತೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.